ಪಾಕ್ ವಿರುದ್ಧ ಯುದ್ಧ ಘೋಷಣೆಯ ಚರ್ಚೆಯ ವಿಚಾರ. ನಾವು ಯುದ್ಧ ವಿರೋಧಿಗಳಲ್ಲ, ನಾವು ದೇಶಭಕ್ತರು. ದೇಶಭಕ್ತಿ ಬಗ್ಗೆ ಬಿಜೆಪಿಯಿಂದ ಕಲಿಯುವ ಅವಶ್ಯಕತೆ ಇಲ್ಲ. ಕೂಡಲ ಸಂಗಮದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸರ್ವ ಪಕ್ಷ ಸಭೆ ಕರೆದು ಮೋದಿ ಚುನಾವಣಾ ಪ್ರಚಾರಕ್ಕೆ ಹೋಗಿದ್ರು. ಇದೇನಾ ಮೋದಿ ಮಾನವೀಯತೆ? ಇದೇನಾ ಬಿಜೆಪಿ ದೇಶಭಕ್ತಿ? ಬಿಜೆಪಿಗರಿಗೆ ಬಿಹಾರ ಚುನಾವಣೆ ಬಹಳ ಮುಖ್ಯ ಆಗಿದೆ. ಬಿಜೆಪಿ ವಿರುದ್ಧ ಸಚಿವ ಶಿವರಾಜ್ ತಂಗಡಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾವೇನು ವಿರೋಧಿಗಳಲ್ಲ, ನಾವು ದೇಶಭಕ್ತರು. ದೇಶಭಕ್ತಿ ವಿಚಾರದಾಗ ಬಿಜೆಪಿ ಹತ್ರ ಕಲಿಯಂತ ಅವಶ್ಯಕತೆ ನಮಗೇನಿಲ್ಲ. ಯುದ್ಧ ಮಾಡ್ತೀನಂದ್ರೆ ನಮ್ಮ ದೇಶಕ್ಕೆ, ನಾವು ದೇಶದ ವಿಚಾರದಾಗ ಬಂದತ್ನಾಗ ನಾವು ಯಾವಾಗಲೂ ದೇಶಭಕ್ತರೇ. 26 ಮಂದಿ ಅಮಾಯಕರನ್ನ ಗುಂಡಿಟ್ಟು ಕೊಲ್ದತ್ನಾಗ ವಿರೋಧ ಪಕ್ಷಗಳನ್ನು ಎಲ್ಲರದು ಸಭೆ ಕರೆದು ಈ ದೇಶದ ಪ್ರಧಾನಮಂತ್ರಿಗಳು ಬಿಹಾರ್ ಚುನಾವಣೆ ಮಾಡಕ್ ಹೋಗ್ತಾರಲ್ಲ, ಇದು ಮಾನವೀಯತೆನಾ? ಇವ್ರ ದೇಶಭಕ್ತಿನ? ಇವ್ರ ಜನರಿಗೆ ಇಟ್ಟಂತ ಪ್ರೀತಿನ? ಇಲ್ಲಿ 26 ಅಮಾಯಕರು ಸತ್ತಿದ್ದಾರೆ. 26 ಜನ ಅಮಾಯಕರು ಸತ್ತಂತತ್ನಾಗ ಅದ್ರ ಬಗ್ಗೆ, ದೇಶದ ಬಗ್ಗೆ ಚಿಂತೆ, ಅವ್ರ ಬಗ್ಗೆ ಚಿಂತನೆ ಮಾಡೋದ್ ಬಿಟ್ಟು ಇವ್ರಿಗೆ ಬಿಹಾರ್ ಚುನಾವಣೆ ಬಹಳ ಮುಖ್ಯ ಆಗೈತೆ, ಬಿಹಾರ್ ಚುನಾವಣೆಗೆ ಭಾಷಣ ಮಾಡಕ್ ಹೋಗ್ತಾರೆ ಪ್ರಧಾನಮಂತ್ರಿಗಳು. ಇದನ್ನ ಪ್ರಶ್ನೆ ಮಾಡಿಬಿಟ್ರಂದ್ರೆ ನಾವೆಲ್ಲರೂ ದೇಶಭಕ್ತರೇ ಅಲ್ಲ, ಇವರೇ ದೇಶಭಕ್ತರ ರೀತಿ ಬಿಂಬನೆ ಮಾಡ್ತಾರೆ. ಇದನ್ನೇ ಈ ದೇಶಭಕ್ತಿ ವಿಚಾರದೊಳಗ ಬಿಜೆಪಿ ನೋಡಿ ಕಲಿಯಂತ ಅವಶ್ಯಕತೆ ಕಾಂಗ್ರೆಸ್ಸಿಗರಿಗೆ ಯಾರಿಗೂ ಇಲ್ಲ. ಯುದ್ಧಕ್ಕೆ ನಾವೇನು ವಿರೋಧಿಗಳಲ್ಲ, ನಾವು ದೇಶಭಕ್ತರು. ದೇಶಭಕ್ತಿ ವಿಚಾರದಾಗ ಬಿಜೆಪಿ ಹತ್ರ ಕಲಿಯಂತ ಅವಶ್ಯಕತೆ ನಮಗೇನಿಲ್ಲ. ಯುದ್ಧ ಮಾಡ್ತೀನಂದ್ರೆ ನಮ್ಮ ದೇಶಕ್ಕೆ, ನಾವು ದೇಶದ ವಿಚಾರದಾಗ ಬಂದತ್ನಾಗ ನಾವು ಯಾವಾಗಲೂ ದೇಶಭಕ್ತರೇ. 26 ಮಂದಿ ಅಮಾಯಕರನ್ನ ಗುಂಡಿಟ್ಟು ಕೊಲ್ದತ್ನಾಗ ವಿರೋಧ ಪಕ್ಷಗಳನ್ನು ಎಲ್ಲರದು ಸಭೆ ಕರೆದು ಈ ದೇಶದ ಪ್ರಧಾನಮಂತ್ರಿಗಳು ಬಿಹಾರ್ ಚುನಾವಣೆ ಮಾಡಕ್ ಹೋಗ್ತಾರಲ್ಲ, ಇದು ಮಾನವೀಯತೆನಾ? ಇವ್ರ ದೇಶಭಕ್ತಿನ? ಇವ್ರ ಜನರಿಗೆ ಇಟ್ಟಂತ ಪ್ರೀತಿನ? ಇಲ್ಲಿ 26 ಅಮಾಯಕರು ಸತ್ತಿದ್ದಾರೆ. 26 ಜನ ಅಮಾಯಕರು ಸತ್ತಂತತ್ನಾಗ ಅದ್ರ ಬಗ್ಗೆ, ದೇಶದ ಬಗ್ಗೆ ಚಿಂತೆ, ಅವ್ರ ಬಗ್ಗೆ ಚಿಂತನೆ ಮಾಡೋದ್ ಬಿಟ್ಟು ಇವ್ರಿಗೆ ಬಿಹಾರ್ ಚುನಾವಣೆ ಬಹಳ ಮುಖ್ಯ ಆಗೈತೆ, ಬಿಹಾರ್ ಚುನಾವಣೆಗೆ ಭಾಷಣ ಮಾಡಕ್ ಹೋಗ್ತಾರೆ ಪ್ರಧಾನಮಂತ್ರಿಗಳು. ಇದನ್ನ ಪ್ರಶ್ನೆ ಮಾಡಿಬಿಟ್ರಂದ್ರೆ ನಾವೆಲ್ಲರೂ ದೇಶಭಕ್ತರೇ ಅಲ್ಲ, ಇವರೇ ದೇಶಭಕ್ತರ ರೀತಿ ಬಿಂಬನೆ ಮಾಡ್ತಾರೆ. ಇದನ್ನೇ ಈ ದೇಶಭಕ್ತಿ